ಇಲ್ಲಿ ನಿಮ್ಮ ಭಾವನೆ ಮುಖ್ಯ. ಶ್ರದ್ಧೆ, ಭಕ್ತಿ, ಗೌರವ, ಪ್ರೀತಿ ಇದೆಲ್ಲ ದೇವಿಯ ಒಂದು ಸ್ವರೂಪ. ಇದನ್ನ ಹಾಕೊಂಡಿದ್ದಾಗ ನಿಮಗೆ ಹಾಕೊಂಡಿದ್ದೀನಿ ಅನ್ನೋದು ಒಂದು ಅವೇರ್ನೆಸ್ ಇರಬೇಕು. ಆವಾಗಲೇ ಅದು ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಮನಸ್ಸಿಗೆ ಅದು ಗೊತ್ತಿಲ್ಲದೆ ಇದ್ರೆ ಅದು ಕೆಲಸ ಮಾಡೋದಿಲ್ಲ. ಶ್ರೀಚಕ್ರ ನಿಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ನಿಮಗೆ ಗೊತ್ತಿಲ್ಲದೇನೆ. ಅದು ತಾಯಿ ನನ್ನ ಜೊತೆ ಇದ್ದಾಳೆ, ಈ ರಕ್ಷೆ ನನಗೆ ಸದಾ ಇದೆ ಅನ್ನೋದು ಒಂದು ಭಾವನೆಯಲ್ಲಿ ಇದು ಕೆಲಸ ಮಾಡುತ್ತೆ. ಅದರಿಂದ ಇದನ್ನ ತೆಗೆದುಕೊಳ್ಳುವಾಗ ಶ್ರದ್ಧಾ ಭಕ್ತಿಗಳಿಂದ ಇದನ್ನ ತೆಗೆದುಕೊಳ್ಬೇಕು. 48 ದಿವಸ ಈ ಶ್ರೀಚಕ್ರಕ್ಕೆ ಅಭಿಮಂತ್ರಿಸಿ ಲಲಿತಾ ಸಹಸ್ರನಾಮ, ತ್ರಿಶತಿ ಪೂಜೆ ಮಾಡಿ ಆವಾಹನೆ ಮಾಡಿದೆ. ಪ್ರತಿಯೊಂದು ಶ್ರೀಚಕ್ರದಲ್ಲೂ ಓಂಕಾರ ದರ್ಶನ ಆಗಿದೆ. ಈ ಅಭಿಮಂತ್ರಿತಗೊಂಡ ಈ ಶ್ರೀಚಕ್ರ ನಿಮಗೆ ಕೊಡುವಾಗ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ, ನೀವದನ್ನ ಒಂದ್ಸತಿ ಹಾಕೊಂಡ್ಬಿಟ್ರೆ ಸಾಕು, ನಿಮಗೆ ಎಲ್ಲ ರೀತಿಯ ಗ್ರಹ ಬಾಧೆಗಳು, ಏನೇನು ಪೀಡೆಗಳು ಅಂತಾರಲ್ಲ, ನಿಮ್ಮ ಕರ್ಮಗಳು ಎಲ್ಲವೂ ಕೂಡ ಪರಿಹಾರವಾಗುತ್ತೆ. ಇದು ಸಂದೇಹವೇ ಇಲ್ಲ. ನಮಃ. ಓಂ ಹ್ರೀಂ ಚಾಮುಂಡಾಯ 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 ನಮಃ. ಚಾಮುಂಡಾಯ ನಮಃ. ಓಂ ಹ್ರೀಂ ಚಾಮುಂಡಾಯ ನಮಃ. ಓಂ ಹ್ರೀಂ ಚಾಮುಂಡಾಯ ನಮಃ. ಓಂ ಹ್ರೀಂ ಚಾಮುಂಡಾಯ ನಮಃ. ಓಂ ಹ್ರೀಂ ಚಾಮುಂಡಾಯ ನಮಃ. ಮಂಗಲ ನೀರಾಜನ ಜಗದೀಶೇ ಓಂ ಹ್ರೀಂ ಚಾಂದಾಯ ನಮಃ. 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 ಪೂರ್ಣ ಒಳ್ಳೆಯ ಕೆಲಸಕ್ಕೆ ಅವಳು ಪ್ರೇರಣೆ ಮಾಡ್ತಾಳೆ, ಸಹಾಯ ಮಾಡ್ತಾಳೆ. ಅದರಿಂದ ನಾವುಗಳು ಯಾರು ಧೃತಿ ಕೆಡದೆ ನಮ್ಮ ಉದ್ದೇಶ ಏನಿದೆ ಆ ಉದ್ದೇಶವನ್ನು ನಾವು ಸಾಧನೆ ಮಾಡಿಕೊಳ್ಬೇಕು. ಇದಕ್ಕೆ ಶ್ರೀಧರಗುಡ್ಡ ಅಂತ ಒಳ್ಳೆ ಹೆಸರನ್ನ ಇಟ್ಟಿದ್ದಾರೆ ಅಮ್ಮನವರು. ಆ ಅಮ್ಮನ ಒಂದು ಸಂಪೂರ್ಣ ಆಶೀರ್ವಾದ ಇರ್ತಕ್ಕಂಥದ್ದು ನಿಮ್ಮಗಳಿಗಿದೆ. ಸೇವೆಯನ್ನ ಕೊಟ್ಟು ಅವರ ಕಾರ್ಯಕ್ರಮ ಏನಿದೆ ಅದನ್ನ ನೀವುಗಳು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ನಾವು ಅಮ್ಮನವರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತಿರ್ತಾ ಇದ್ದೇವೆ. ಚಂಡಿ ಹೋಮವೂ ಸಹ ಅಷ್ಟೇ. ಇಲ್ಲಿ ಎಲ್ಲರೂ ಸಹ